ಸ್ಟ್ರೆಸ್ಸಲ್ಲಿ ಇರ್ತಾರೆ. ಆಮೇಲೆ ನಮ್ಮ ಇದು ಮೊನ್ನೆ ಒಂದು ಸರ್ವೆ ಪ್ರಕಾರ ಹೈಯೆಸ್ಟ್ ಸೂಸೈಡ್ಗಳು ಜಾಸ್ತಿ ಆಗ್ತಾ ಇದೆ. ಅವ್ರದ್ದೇ ರೀತಿಯಾದಂಥ ವರ್ಕ್ ಪ್ರೆಷರ್ ಮತ್ತೊಂದರೆಲ್ಲ ಇರ್ತಾರೆ. ಹಾಗಾಗಿ ಟೆಲಿಮಾನಸ್ ಅಂತೇಳಿ ಒಂದು ಸಂಖ್ಯೆ ಇರುತ್ತೆ. ಅದು ಕಾನ್ಫಿಡೆನ್ಷಿಯಲ್, ನೀವು ಯಾರೇ ಫೋನ್ ಮಾಡಿದ್ರು ಕೂಡ ಅವ್ರು ಕಾನ್ಫಿಡೆನ್ಷಿಯಲ್ ಆಗಿ ನಿಮ್ದೇನು ಪ್ರಾಬ್ಲಮ್ಸ್ ಇದೆ, ಏನು ನಿಮಗೆ ಸಮಸ್ಯೆ ಇದೆ ಅಂತೇಳಿ ಕೇಳಿ ಅದಕ್ಕೆ ನಿಮ್ಮ ಪರಿಹಾರವನ್ನು ಕೊಡುವಂಥ ಕೆಲಸನೂ ಕೂಡ ನಮ್ಮ ಇಲಾಖೆಯಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಿಮಗೆ ಆ ಥರದ್ದು ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ನೀವು 14416 ಈ ಟೆಲಿಮಾನಸ್ ನಂಬರಿಗೆ ಕಾಲ್ ಮಾಡಿದರೆ ನಿಮ್ಮದು ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಕೊಡುವಂಥ ಕೆಲಸ ಕೂಡ ಆಗುತ್ತೆ. ಹಾಂ, ಆಮೇಲೆ ಇನ್ನೊಂದು ಆಸರೆ ಅಂತೇಳ್ಬಿಟ್ಟು ಯಾರು ಈ ಕೆಲವೊಬ್ರು ಈಗಿನ ವರ್ಕ್ ಪ್ರೆಷರ್ಲಿ ಏನಾಗುತ್ತೆ, ಸುಮಾರು ಜನ ಮಕ್ಕಳು ಅಬ್ರಾಡಲ್ಲಿ ನೆನೆಸಿರ್ತಾರೆ, ಇಲ್ಲಿ ಬರೀ ವಯಸ್ಸಾಗಿರೋ ತಂದೆ ತಾಯಿ ಅವರಿಬ್ಬರೇ ಇರ್ತಾರೆ. ಆ ಥರದ್ದು ಯಾವುದಾದ್ರೂ ಮಾಹಿತಿ ಇದ್ರೂ ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಕೊಡ್ಬೋದು. ಅವರಿಗೂ ಕೂಡ ಸಹಾಯ ಮಾಡುವಂಥ ಕೆಲಸ ಅವರೇ ನಮ್ಮ ಬೀಟ್ ಕಾನ್ಸ್ಟೇಬಲ್ ಇರ್ತಾರೆ, ಅವರಿಂದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಯಿತಾ, ಅದನ್ನು ಆಸರೆ ಅಂತೇಳಿ ಮಾಡ್ತಿದ್ದೀವಿ. ಪೊಲೀಸ್ ಇಲಾಖೆ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದ್ರ ಸದುಪಯೋಗ ಪಡಿಸ್ಕೊಳ್ಳೋದು ನಿಮ್ಮ ಮೇಲಿರುತ್ತೆ, ಸಾರ್ವಜನಿಕರ ಮೇಲಿರುತ್ತೆ. ನಮಗೆ ಕೆಲಸ ಕೊಡುವಂಥದ್ದು ಕೂಡ ನಿಮ್ಮ ಮೇಲೆ ಇರುತ್ತೆ. ನಮಗೊಬ್ಬರು ಫಾರಿನ್ ಒಂದು ಟೆಕ್ಸ್ಟ್ ಮೆಸೇಜು ಕೂಡ ಮಾಡಿದ್ವಿ, ನಾನು ಅಲ್ಲಿದ್ದೀನಿ, ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ, ಅವರೇನೋ ಒಂದು ಹೆಲ್ಪ್ ಕೇಳಿದ್ರು, ಅದನ್ನು ಮಾಡಿದಾಗ ಅವರು ಪೊಲೀಸ್ ಇಲಾಖೆ ಬಗ್ಗೆ ಹೋಗಲಿ ಒಂದು 4 ಸಾಲ ಬಂದಿದ್ರು. ಹಾಗಾಗಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮಿಂದ ಫೀಡ್ಬ್ಯಾಕ್ ಒಳ್ಳೇದು ಬಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಸುಮಾರು ಜನ ಇತ್ತೀಚೆಗೆ ಭಾಳ ಜನ ಏನು ಮಾಡ್ತಾರೆ, ಪೊಲೀಸರನ್ನ ಬೈಯರೇ ಆಗ್ತಾರೆ. ಸಮಾಜದಲ್ಲಿ 100% ಜನ ಇದ್ದಾರೆ ಅಂತ ಹೇಳಿದ್ರೆ 70% ಜನ ಪೊಲೀಸರ ಬಗ್ಗೆ ಅವ್ರು ಏನೂ ಮಾತಾಡಲ್ಲ. ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತ ಸುಮ್ಮನೆ ಇರ್ತಾರೆ. ಆದರೆ ನಿಮಗೆ 30% ಪೀಪಲ್ ಏನು ಇದ್ದಾರೆ, ಅವ್ರೇನು ಮಾಡ್ತಾರೆ, ಪೊಲೀಸರನ್ನ ತೆಗೊಳ್ಳುವಂಥ ಕೆಲಸನೇ ಮಾಡ್ತಾರೆ. ಏನೇ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಅವರು ಈ 30% ಜನ ಏನು ಮಾಡಿರ್ತಾರೆ, ಕೆಲವೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿರ್ತಾರೆ, ಯಾವುದೇ ಏನು ಸಮಾಜಕ್ಕೆ ಬೇಡವಾದಂಥ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ಪ್ರೊಟೆಕ್ಟ್ ಮಾಡೋದು ಪೊಲೀಸರಾಗಿರ್ತೀವಿ. ಹಾಗಾಗಿ ಪೊಲೀಸರ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತಿರ್ತಾರೆ. ಒಳ್ಳೆ ಕೆಲಸ ಮಾಡಿದಾಗ ಸಾರ್ವಜನಿಕರಿಂದ ಪೊಲೀಸರ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಬಂತು ಅಂತ ಹೇಳಿದರೆ ನಮಗೂ ಇನ್ನೂ ಕೆಲಸ ಮಾಡೋಕ್ಕೆ ಹೆಚ್ಚಿನ ಒಂದೇನೋ ಶಕ್ತಿ ತುಂಬಿದಂಗೆ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಪೊಲೀಸರಿಂದ ಏನಾದರೂ ಒಳ್ಳೆ ಕೆಲಸ ಆದಾಗ ಫೀಡ್ಬ್ಯಾಕನ್ನು ಕೊಡಿ. ಅದೇ ರೀತಿಯಾಗಿ ಕೆಟ್ಟ ಕೆಲಸ ಆದರೂ ಫೀಡ್ಬ್ಯಾಕ್ ಕೊಡಿ. ನಾವು ಸುಧಾರಿಸ್ಕೋಬೇಕಲ್ವಾ, ಪೊಲೀಸರು ಸುಧಾರಿಸ್ಕೋಬೇಕು ಅಂತ ಹೇಳಿದರೆ ಏನಾದರೂ ನಾವು ತಪ್ಪು ಮಾಡಿದಾಗ ಹೌದು ಸರ್ ನೀವು ತಪ್ಪು ಮಾಡಿದ್ದೀರಾ ಅಂತೇಳಿ ನಮ್ಮ ಹೈಯರ್ ಆಫೀಸರಿಗೂ ನೀವು ಕಂಪ್ಲೇಂಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅವಾಗ ನಾವು ತಿದ್ಕೊಳ್ಳೋದಕ್ಕೆ ನಮಗೂ ಒಂದು ಅವಕಾಶ ಇರುತ್ತೆ. ಹೌದು, ಈಗ ಓಡೋನೇ ಎಡುವುದು, ನಾವು ಓಡ್ತಾ ಇರ್ತೀವಿ, ಪೊಲೀಸ್ ಇದೀವಲ್ಲ, ನಾವು ಓಡ್ತಾ ಇರ್ತೀವಿ, ಎಲ್ಲಿ ಎಡುತ್ತೀವಿ ಅಂತ ಗೊತ್ತೇ ಆಗಲ್ಲ ನಮಗೆ ಒಂದ್ಸರಿ. ಹಾಗಾಗಿ ಇರ್ಬೋದೇನೋ ಅಂತೇಳಿ ನೀವೇನಾದ್ರೂ ಅವ್ನು ಹೇಳ್ದಂಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಪೂರ್ತಿ ಏನೋ ನಿಮ್ಮದು ಅಕೌಂಟಲ್ಲಿ ಅಮೌಂಟನ್ನೆಲ್ಲ ಹೌದೌದು. ಅದಕ್ಕೆ ಏನು ಮಾಡಬೇಕು, ಯಾವುದೇ APK ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ, ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಆಯಿತಾ, ನೀವು ಹಾಗೇನಾದರೂ ಮಾಡಿದರೆ ನಿಮಗೇನಾದರೂ ಗೊತ್ತಾಯಿತು ಅಂತ ಹೇಳಿದರೆ ನಮ್ಮದು ಮೊಬೈಲು ಕರಪ್ಟ್ ಆಗಿದೆ ಅಥವಾ ಇನ್ನೊಂದು ಯಾರೋ APK ಆ್ಯಪ್ನಾಗ ಇದು ಮಾಡಿರೋದ್ರಿಂದ ಅವ್ರು ಹ್ಯಾಂಡ್ ಓವರ್ ಹೋಗಿದ್ರೆ 1930 ನೆನ್ಪಿಟ್ಕೊಳ್ಳಿ ನಂಬರ್ 1930. ಯಾವುದೇ ರೀತಿಯಾದಂಥ ಸೈಬರ್ ಫ್ರಾಡ್ಸ್ ಆದರೆ 1930ಗೆ ನೀವು ಕಾಲ್ ಮಾಡಿಬಿಟ್ಟು, ಅದು ಟೋಲ್ ಫ್ರೀ ನಂಬರ್, ನಿಮಗೆ ಅಮೌಂಟು ಇದಾಗ ನಮ್ಮ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮ್ದು ಏನೇನು ಪ್ರಾಬ್ಲಮ್ಸ್ ಆಗಿದೆ, ನಿಮ್ಮದು ಅಕೌಂಟ್ ನಂಬರ್ ಎಲ್ಲದನ್ನು ಹೇಳಿದರೆ, ನಾನೇನು ಹೇಳಿದ್ನಲ್ಲ ಗೋಲ್ಡನ್ ಅವರ್ ಅಂತೇಳಿ, ಆ ಗೋಲ್ಡನ್ ಅವರಲ್ಲಿ ಅಕೌಂಟನ್ನು ಫ್ರೀಸ್ ಮಾಡಿಬಿಡ್ತಾರೆ ಅವರು. ನಿಮ್ಮ ಅಮೌಂಟು ಸೇಫಾಗಿ ಒಂದು ಕಡೆ ಇರುತ್ತೆ. ಅದನ್ನು ಬಿಡಿಸ್ಕೋಬೇಕು ಅಂತ ಹೇಳಿದರೆ ಒಂದು ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ ಮೇಲೆ ನಾವು ಕೋರ್ಟಿಂದ ಆರ್ಡರ್ ಮಾಡಿಸ್ಕೊಂಡು ನಿಮ್ಮ ಅಮೌಂಟನ್ನು ಮತ್ತೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಆಗಿದೆ. ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಅಲ್ವಾ. ಮುಂಜಾಗ್ರತೆ ಕ್ರಮಗಳನ್ನು ನೀವು ಅನುಸರಿಸ್ಬಿಟ್ರೆ ಇವು ಯಾವುದೂ ಕೂಡ ನಿಮ್ಮದು ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಪಬ್ಲಿಕ್ ಐ ನಂಬರಿಗೆ ನೀವು ಯಾವುದೇ ಆಮೇಲೆ ಪಬ್ಲಿಕ್ ಇರುವಂಥದ್ದು ಇಲ್ಲಿ ಯಾರೂ ಬರಲ್ಲ ಅಂತೇಳಿ ಬಂದು ಬಾಡಿಗೆ ಮನೆಗೆ ಅವ್ರ ಬೇರೆ ಕಡೆ ಮನೆ ಇರುತ್ತೆ, ಇಲ್ಲೊಂದು ಅವ್ರ ಮೂಮೆಂಟ್ಸ್ ಹೋಗೋದು ಇದಕ್ಕೆ ಮತ್ತೊಂದು ಇಲ್ಲೊಂದು ಮನೆ ಮಾಡ್ಕೊಳ್ತಾರೆ. ಮೊನ್ನೆ ಏನಾಯಿತು, ಯಾರೋ ಆಂಧ್ರ ಪ್ರದೇಶದಿಂದನೂ ತೆಲಂಗಾಣದಿಂದನೂ ಪೊಲೀಸರು ಬಂದಿದ್ರು. ಅಲ್ಲಿ ತನಕ ನಮಗೂ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಅವ್ರು ಬಂದಾದ್ಮೇಲೆ ನನ್ನ ಹತ್ರ ಬಂದರು, ಅವರು ಸರ್ ಈಗ ಆಗಿದೆ ಅಂತ ಹೇಳಿದ್ಮೇಲೆ ನಾನು ಬಂದು ಆ ಸ್ಪಾಟ್ ಎಲ್ಲ ನೋಡಿ ಅವ್ರ ಬಗ್ಗೆ ವಿಚಾರ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯಿತು. ಅವರು ಮುಂಚೆನೂ ಈ ಕಳ್ತನದ್ದು ಆ ಥರದ ಮೈಂಡ್ಸೆಟ್ ಇರೋಂಥವ್ರು, ಅಟೆನ್ಷನ್ ಡೈವರ್ಟ್ ಮಾಡೋವಂಥ ಮನಸ್ಥಿತಿ ಇರೋವಂಥವ್ರು ಅಂತೇಳಿ ಗೊತ್ತಾದ್ಮೇಲೆ ಆ ಓನರಿಗೆ ಹೇಳಿದ್ವಿ, ಯಾವುದೇ ರೀತಿಯಾದಂಥ ಬಾಡಿಗೆಗೆ ಯಾರಾದರೂ ಬಂದರೆ ಅವ್ರ ಆಧಾರ್ ಕಾರ್ಡ್ ಕಲೆಕ್ಷನ್ನಿಂದ ಎಲ್ಲದನ್ನೂ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಲೋಕಲ್ ಪೊಲೀಸ್ನವರಿಗೆ ಒಂದು ಮಾಹಿತಿ ಕೊಡಿ ಅಂತ. ನಮ್ಮ ವಿನೋದ್ ನಗರಕ್ಕೆ ನೀವು ಒಂದು ಮಾಹಿತಿ ಕೊಟ್ಟರೆ ನಾವು ನಮಗೆ ಸರ್ವಿಲೆನ್ಸ್ ಮಾಡೋದಕ್ಕೆ ಒಳ್ಳೇದಾಗುತ್ತೆ. ನಾನು ಮುಂಚೆ ಹೇಳಿದಾಗೆ ಪಬ್ಲಿಕ್ ಕೋಆಪ್ರೇಷನ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ.
ನೀವು ಸರ್ ನಮ್ಮ ಮನೆ ಈ ಥರ ಬಾಡಿಗೆ ಬರ್ತಾ ಇದ್ದಾರೆ, ಅವ್ರದ್ದು ಆಧಾರ್ ಕಾರ್ಡಿಂದ ಅವ್ರಿಗೆ ಎಲ್ಲದನ್ನು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅವ್ರದ್ದು ಸ್ವಲ್ಪ ಚಾರಿತ್ರ್ಯನ ನೀವು ಚೆಕ್ ಮಾಡಿ ಅಂತೇಳಿ ನಮಗೆ ಹೇಳಿದರೆ ನಾವು ಸ್ವಲ್ಪ ಚೆಕ್ ಮಾಡ್ತೀವಿ. ಅವ್ರು ಏನು ಅಂತ ನಿಮಗೆ ಬೀಟ್ ಪೊಲೀಸ್ ಅಂತ ಇರ್ತಾರೆ, ಅವ್ರಿಗೆ ಮಾಹಿತಿ ಹಾಕಿದರೆ ಸಾಕು, ನಂಬರ್ ಹೇಳ್ತಾರೆ ಇವ್ರು ಯಾವ್ದಾದ್ರು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿದ್ದಾರಾ ಹೇಗೆ ಅಂತ ಅಂತೇಳಿ. ಹಾಗಾಗಿ ದಯಮಾಡಿ ಯಾರೇ ಬಾಡಿಗೆ ಬಂದರೂ ಕೂಡ ಅವ್ರದ್ದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಲೋಕಲ್ ಪೊಲೀಸ್ನಲ್ಲಿ ಇನ್ಫಾರ್ಮ್ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆ ಥರದ್ದು ಮೊನ್ನೆ ಅದು ನಮಗೆ ಗೊತ್ತಾದ ತಕ್ಷಣ ನಾವು ಪ್ರಜೆಗಳಾಗಿ ಆ ಮನೆನ ಖಾಲಿ ಮಾಡಿಸಿದ್ವಿ. ಖಾಲಿ ಆಗಿರ್ಬೇಕಲ್ಲ, ಖಾಲಿ ಮಾಡಿಸಿದ್ದೀವಿ, ಅವ್ರಿಗೆ ಇಲ್ಲ ಅಲ್ಲಿ ಕಳ್ಳದ ಮೈಂಡ್ಸೆಟ್. ಅದಕ್ಕೆ ಕೆಲವೊಬ್ರದ್ದು ಹಾಗೇ ಇರುತ್ತೆ, ವಾಶ್ ಏರಿಯಾದಲ್ಲಿ ಹೋಗ್ಬಿಟ್ರೆ ನಮ್ಮ ಮೂಮೆಂಟ್ಸ್ನ ಚೆಕ್ ಮಾಡಲ್ಲ ಅಂತೇಳಿ. ಆಮೇಲೆ ಅವ್ರೇನು ಮಾಡ್ತಾ ಇರ್ತಾರೆ, ತಿಂಗಳಿಗೋ ಅಥವಾ 15 ದಿನಕ್ಕೂ ಒಂದೊಂದು ಸಿಮ್ನ ಚೇಂಜ್ ಮಾಡ್ತಾನೆ ಇರ್ತಾರೆ ಅವರು. ಅದ್ರ ಬಗ್ಗೆನೂ ನಿಮಗೆ ನಾಲೆಡ್ಜ್ ಇರಬೇಕು ಓನರಿಗೆ. ಅಟ್ಲೀಸ್ಟ್ ಅವ್ರಿಗೆ ಫೋನ್ ಮಾಡಿದಾಗ ನಂಬರ್ ವರ್ಕ್ ಆಗ್ತಿದ್ದಾರೆ ಇಲ್ಲ ಅಂತೀವಿ ಎಲ್ರಿಗೂ. ಅವ್ರು ನೀವು ಬರೀ ನಾನು ಲೇಡೀಸಿಗೆ ಫೋನ್ ಮಾಡಿ, ಲೇಡೀಸ್ ಇದ್ದರೆ ಲೇಡೀಸಿಗೆ ಮಾಡಿ, ಜೆಂಟ್ಸ್ ಇದ್ದರೆ ಜೆಂಟ್ಸಿಗೆ ಮಾಡಿ, ಮುಗಿತಾರೆ. ಅಲ್ಲಿಗೆ ಅವ್ರ ನಂಬರ್ ವರ್ಕ್ ಆಗ್ತಿದ್ರೆ ಇಲ್ಲ ಅಂತ ಗೊತ್ತಾಗ್ತಾ ಇರುತ್ತೆ. ಆ ಥರದ್ದು ಏನಾದರೂ ಚೇಂಜ್ ಆಗ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಕೆಲವರೆಲ್ಲ ಈಗ ನಾವು ನಮ್ದು ಈಗ ನಿಮ್ಮದೇ ಒಂದು ಮೊಬೈಲ್ ಇದೆ, ಸಿಮ್ದು ಇದೆ ಅಂತ ಹೇಳಿ ನಂಬರ್ ಇದೆ ಅಂತ ಹೇಳಿದ್ರೆ ಸುಮಾರು 10-15 ವರ್ಷ ಆದರೂ ಕೂಡ ಅದೇ ನಂಬರ್ ಇರುತ್ತೆ, ಚೇಂಜ್ ಅಂತೂ ಆಗಲ್ಲ. ಈಗ ಕಳ್ಳರದ್ದು ಮೋಡಸ್ ಹೇಗೆ ಅಂತ ಹೇಳಿದ್ರೆ ನಂಬರ್ನ ಚೇಂಜ್ ಮಾಡ್ತಾನೆ ಇರ್ತಾರೆ ಅವರು. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ನೀವು ಓನರ್ಗಳು ನಮಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ನಾವು ಕೂಡ ಸರ್ವಿಲೆನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಎಲ್ಲ ನಂಬರ್ ಇಟ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರೆ ಒಂದು ನಂಬರ್ ಇದೆ, ನಮ್ಮದು ಗೌರ್ಮೆಂಟ್ ನಂಬರ್. ಯಾವುದೇ ನಂಬರ್ ಇಲ್ಲ ಅಂದರೂ ಆ ನಂಬರ್ ವರ್ಕ್ ಆಗುತ್ತೆ. 9480803300 ಇದು ನಮ್ಮ ಕಂಟ್ರೋಲ್ ರೂಮ್ ನಂಬರು. ನೀವು ಎನಿ ಟೈಮ್ 24 hours ಯಾವಾಗಲೇ ಕಾಲ್ ಮಾಡಿದ್ರು ಕೂಡ ಈ ನಂಬರು ನಿಮ್ಮ ಹತ್ರ ರಿಸೀವ್ ಮಾಡಿ ನಿಮ್ದು ಏನು ಗ್ರೀವೆನ್ಸ್ ಇದೆ ಅಂತ ಕೇಳ್ತಾರೆ. ನಾನು ಹೇಳಿದೆ ಗೊತ್ತಾ, 24 hours ಇಲಾಖೆ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್. 9480803300 ನಮ್ಮ ಪೊಲೀಸ್ ಇಲಾಖೆ ನಂಬರ್ ಸ್ಟಾರ್ಟ್ ಆಗಿದೆ 948080. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಕೂಡ ನಮ್ಮ ಶಿವಮೊಗ್ಗ ಕೋಡ್ ಬಂದ್ಬಿಟ್ಟು 3300 ಸ್ಟಾರ್ಟ್ ಆಗ್ತಾ ರೋಡಿಗೆ ಹಾಕ್ಸಿದ್ರೆ ನಮಗೆ ಎಸ್ಪೆಷಲಿ ಯಾವುದೇ ಅಫೆನ್ಸ್ ಆದಾಗ ನಮಗೆ ಅನುಕೂಲ ಆಗುತ್ತೆ ಪೊಲೀಸ್ನವರಿಗೆ ಟ್ರೇಸ್ ಮಾಡೋದಕ್ಕೆ. ಅವಾಗ ನಿಮಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಇಲ್ಲಪ್ಪ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೂ ಕೆಲಸ ಮಾಡ್ತಾ ಹೋಗ್ತೀವಿ, ಬಟ್ ಏನು ಅಂತ ಹೇಳಿದ್ರೆ ಅಕ್ಯುರೇಟ್ ಆಗಿ ಭಾಳ ಬೇಗ ಯಾವುದೇ ಒಂದು ಅಫೆನ್ಸನ್ನು ಸೆಕ್ಯೂರ್ ಮಾಡಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ. ಟೈಮ್ ಆದಷ್ಟು ಡಿಟೆಕ್ಷನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅವತ್ತೇನು ಕೆಲಸ ಮಾಡ್ತೀವಿ ಅಥವಾ ಒಂದು ವಾರದಲ್ಲಿ ಏನು ಕೆಲಸ ಆಗುತ್ತೆ, ಕಳ್ತನ ಆದಾಗ ಅಥವಾ ಮತ್ತೊಂದು ಆದಾಗ ಆ ಒಂದು ವಾರದಲ್ಲಿ ನಾವು ಪೊಲೀಸರು ಎಷ್ಟು ಬೇಗ ಕೆಲಸ ಮಾಡ್ತೀವಿ ಅಷ್ಟು ರಿಕವರಿ ಲೆವೆಲ್ಲು ಅಷ್ಟೇ ಜಾಸ್ತಿ ಇರುತ್ತೆ. ನಾನು ಹೇಳಿದ್ದಲ್ಲ, ಪಬ್ಲಿಕ್ದು ಕೋಆಪ್ರೇಷನ್ ಇಲ್ಲ ಅಂತ ಹೇಳಿದರೆ ಪೊಲೀಸ್ ನಾವೇನು ಮಾಡೋಕ್ಕಾಗಲ್ಲ. ದಯಮಾಡಿ ನಿಮ್ಮ ಕೋಆಪ್ರೇಷನ್ನು ಪೊಲೀಸ್ ಇಲಾಖೆ ಮೇಲೆ ಪೊಲೀಸರ ಜೊತೆಗೆ ಸದಾ ಇರಲಿ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಅಥವಾ ವಿನಂತಿಸ್ಕೊಳ್ತಾ ತಮ್ಮದೇನಾದರೂ ಗ್ರೀವೆನ್ಸ್ ಇದ್ದರೆ ಹೇಳ್ಬೋದು. ಸರ್ ಇಂಥದ್ದು ಆಗಬೇಕು ಅಂತ ಹೇಳಿದರೆ ನಾವು 100% ಪ್ರಯತ್ನ ಮಾಡ್ತೀವಿ.